Hello friends, today I'll be posting a very different video. Usually I'll be posting travel videos, right? So I thought I'll take a break and post a food video today. This hotel that I come to is a famous hotel in Kakinada. It's called Subbaiah Gari Hotel. Here it is called Subbaiah Navara Hotel. It's opened recently near Kundalalli. I'll give the location in the description box. In this video I'll be speaking in three languages, English, Kannada and Tamil, so that more people can understand. ಎಲ್ಲರಿಗೂ ಅರ್ಥ ಆಗಲಿ ಅಂತ ನಾನು ಮೂರು ಭಾಷೆಯಲ್ಲಿ ಮಾತಾಡ್ತೀನಿ. ಮುಂಚೆ ಕೂಡ ಕನಕಪುರ ಮಸಾಲೆ ದೋಸೆ ವೀಡಿಯೋಲ್ಲೂ ಎಲ್ಲ ಭಾಷೆಯಲ್ಲಿ ಮಾತಾಡಿದೆ, ಯಾಕಂದರೆ ತುಂಬ ಜನಕ್ಕೆ ಅರ್ಥ ಆದರೆ ಚೆನ್ನಾಗಿರುತ್ತೆ, ಊಟದ ವೀಡಿಯೋ ಅಲ್ವಾ ಅಂತ. ಅದಕ್ಕೆ I always wanted to have this food. It's very famous. On internet you will find lot of videos of Kakinada branch, and also Hyderabad also there is a branch that also. So I always wanted to have that food, but I never could have. Even when I visited Kakinada I couldn't. So it's a good thing that they opened a branch here. So let me try and have a look. For 30 items, let us see if they give everything. Yeah, மொத்தம் 30 ஐட்டம், எல்லாமே அன்லிமிட்டெடு. பார்க்கலாம். So here is the bill, 250 rupees. For meals, half a liter water bottle is issued. Kaja, sweet. Huh? ಸಕ್ಕರೆ ಪೊಂಗಲ್ ಥರ ಇದೆ ನೋಡೋಕ್ಕೆ. ಸಕ್ಕರೆ ಪೊಂಗಲ್ ಸ್ವೀಟ್, ಇದು ತೈರು ವಡ, ಪಪ್ಪು, ಅಟ್ಟಿಗೆ ಫ್ರೈ ಇದೆ, ನನಗೆ ಮದುವೆ ನನಗೆ 16 ಪನ್ನೀರ್ ಸಿಗ್ಲನ್ So let me see what are these. This is ದಹಿ ವಡ, ಮೊಸರು ವಡೆ, ತೈರು ವಡ, ಇದು ಪಪ್ಪು. ಸೊ ಬೇರೆ ಒಂದು ತಿರುಪತಿ ಒಂದೊಂದಾಗಿ ಇಟ್ಬಿಟ್ಟು ಹೋಗಿದ್ದಾರೆ, ಒಂದೊಂದಾಗಿ ನೋಡೋಣ. ಇದು ಸ್ವೀಟ್, ಇದು ಕಾಕಿನಾಡ ಕಾಜಾ ಅಂತ ಈ ಥರನೂ ಬರುತ್ತೆ, ಅಲ್ಲಿ ರೌಂಡ್ ರೌಂಡಾಗೂ ಬರುತ್ತೆ, ರಿಂಗ್ ರಿಂಗ್ ಆಗು. ಇದು ನೋಡೋದಕ್ಕೆ ಸಕ್ಕರೆ ಪೊಂಗಲ್, ಐ ಥಿಂಕ್ ದಿಸ್ ಸ್ವೀಟ್ ಪೊಂಗಲ್. ಎಸ್ ಇಟ್ ಇಸ್ ಸಕ್ಕರೆ ಪೊಂಗಲ್. ಇದು ಸಕ್ಕರೆ ಪೊಂಗಲ್, ಇದು ಬಜ್ಜಿ ಥರ, ಬಜ್ಜಿ ಯಾವುದ್ರದ್ದು ಇದು. ದಿಸ್ ಎ ಫ್ರೈಡ್, ಡೀಪ್ ಫ್ರೈಡ್ ಡಿಶ್. ಮೋರ್ ಐಟಮ್ಸ್. ಓಕೆ, puri. There is also some deep fried vegetable. ಇದು ಉಳ್ಳಕಂಗು, ಇದು ಆಲೂಗಡ್ಡೆ, ಇದು ಪೊಟೇಟೊ. ದೆನ್ ದಿಸ್ ಬ್ರಿಂಜಾಲ್ ಕರಿ, ಬದನೆಕಾಯಿ ಗೊಜ್ಜು ಥರ, ಕತ್ರಿಕಾಯಿ ಕುರ್ಮಾ ಮರಿ. ಇದು ಸೋಯಾ ಬಾಲ್ಸ್ ಕರಿ, ಪಪ್ಪು, ದಾಲ್, ಸೊಪ್ಪು ಹಾಕಿ ದಾಲ್ ಮಾಡಿದ್ದಾರೆ, ಪಪ್ಪು ಅಂತಾರೆ ಇವರು. ಆಮೇಲೆ ಇದು ಮ್ಯಾಂಗೋ ಉಪ್ಪಿನಕಾಯಿ, ಮ್ಯಾಂಗೋ ಪಿಕಲ್, ಮಾವಿನಕಾಯಿ ಉಪ್ಪಿನಕಾಯಿ, ಬೋಂಡ, ಪೂರಣ್ಣ, ಯಾವುದೋ ಪೂರಣ್ಣ ಅಂತ ಹೇಳಿದ್ರು. ಒಳಗಡೆ ಏನೋ ಸ್ವೀಟ್ ಇದೆ. ಇದು ನಮ್ಮ ಒಬ್ಬಟ್ಟಲ್ಲಿ ಇಡ್ತೀವಲ್ಲ ಆ ಥರ ಸ್ವೀಟ್ ಅನಿಸುತ್ತೆ. ಒಬ್ಬಟ್ಟಲ್ಲಿ ಅದು ಪೋಳಿಲ್ಲ வைக்கோமே அந்த மாதிரி ತರದು. Jaggery, I think I'll just taste it. Yeah, it's a jaggery sweet with dal that is kept as stuffing inside that deep fried dish. Okay. For that they pour ghee. Yeah, enough. Powder.
ಹಲೋ ಹಲೋ తర్వాత ವೆಜ್ ಬಿರಿಯಾನಿ ಇತ್ತು. ವೆಜ್ ಬಿರಿಯಾನಿ ಪುಳಿಯೋಗರೆ. ಪುಳಿಯೋಗರೆ ಹಾಂ ಕೊತ್ತಂಬರಿ ರೈಸ್ ಓಕೆ ರೈನಾ? ಹಾಂ ರೈತ ಓಕೆ ಫಿನಿಶ್. So let me count the items. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19 dishes till now. Let me start with puri and paneer. Yeah, it's good. பன்னீர் குருமா ரொம்ப வித்தியாசமாக இருக்குது. நார்த் இந்தியன் ஹோட்டலெல்லாம் வேறு மாதிரி இருக்கும் டேஸ்ட்டு. ದಿಸ್ ಆಲ್ಸೋ ನೈಸ್. ಇದು ನಾರ್ತ್ ಇಂಡಿಯನ್ ಊಟ ಸ್ವೀಟ್ ಕಾರ್ನ್ ಹಾಕಿದ್ದಾರೆ ಪನ್ನೀರ್ ಕುರ್ಮಲ್ಲಿ. ನಾರ್ತ್ ಇಂಡಿಯನ್ ಪನ್ನೀರ್ ಥರ ಕುರ್ಮಾ ಥರ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೆಕ್ಸ್ಟ್ ಪಲಾವ್ ನೋಡೋಣ. ವೆಜಿಟೇಬಲ್, ಪೀಸ್, ಬೀನ್ಸ್, ರೈತ. நல்லா இருக்கு. This is really nice. ಪುಳಿಯೋಗರೆ ನಮ್ಮ ಕರ್ನಾಟಕದ ಪುಳಿಯೋಗರೆ ಥರ ಅಲ್ಲ, ಅದು ರೆಡ್ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ, ರೆಡ್ ಆಗಿರುತ್ತೆ, ಕೊಬ್ಬರಿ ಹಾಕಿರ್ತಾರೆ, ಸ್ವಲ್ಪ ಸ್ವೀಟ್ ಇರುತ್ತೆ. ಇದು ಡಿಫ್ರೆಂಟು, ಇದೂ ತುಂಬ ಚೆನ್ನಾಗಿದೆ. ದಿಸ್ ಇಸ್ ಡಿಫ್ರೆಂಟ್ ಫ್ರಮ್ ದಿ ಪುಳಿಯೋಗರೆಸ್ ದಟ್ ಯು ಗೆಟ್ ಇನ್ ಬ್ಯಾಂಗ್ಳೂರ್ ಇನ್ ಟೆಂಪಲ್ಸ್ ಅಂಡ್ ಆಲ್. ದಿಸ್ ಆಂಧ್ರ ಪುಳಿಯೋಗರೆ. ಐ ಹ್ಯಾವ್ ಹ್ಯಾಡ್ ಇಟ್ ಬಿಫೋರ್ ಆಲ್ಸೋ when I visited some temples in Andhra Pradesh. There they give this. This is also really nice. Yeah, it's good. Peanut and all the seasonings and all. This is coriander rice, kothmiri rice. கொத்தமல்லி சாப்பாடுன்னு சொல்லிட்டு நல்லா வித்தியாசமாக இருக்குது. இதான் முதல் டைம் சாப்பிட்ருக்கேன் கொத்தமல்லி சாப்பாடு. சக்கரை பொங்கல் நல்லா இருக்குது. ಪಾಲ್ ಪೌಡರ್ மாதிரி தெரியுது. ಹಾಲು ಹಾಕಿದ್ದಾರೆ ಅನಿಸುತ್ತೆ ಸಕ್ಕರೆ ಪೊಂಗಲಲ್ಲಿ. ಗೋಡಂಬಿ, ದ್ರಾಕ್ಷಿ ಎಲ್ಲ ಇದೆ, ಕ್ಯಾಶ್ಯೂ. ಐ ಥಿಂಕ್ ಮಿಲ್ಕ್ ಹ್ಯಾಸ್ ಬಿನ್ ಆ್ಯಡೆಡ್ ಟು ದಿಸ್. ಮಿಲ್ಕ್, ಘೀ, ಎವ್ರಿಥಿಂಗ್. ಲೆಟ್ ಮಿ ಟ್ರೈ ದಿಸ್ ಸ್ವೀಟ್. ದೇ ಪೋರ್ಡ್ ಘೀ. ಇಟ್ಸ್ ಬಿನ್ 5 minutes till then. Let's see. இட்ஸ் நைஸ். நெய் ஊற்றினாங்க. உள்ளே வந்து அந்த வெள்ளத்தில் பண்ணியிருக்க பூர்ணம் இருக்குது. ಪರುಪು வெல்லம் போட்டிருக்காங்க. ಬೆಲ್ಲ ಮತ್ತು ಬೇಳೆ ಹಾಕಿರೋದು, ದಾಲು, ತುಪ್ಪದ ಜೊತೆಗೆ ಇದು ಮೇಲೆ ಡೀಪ್ ಫ್ರೈಡ್. ಇದು ಫುಲ್ಲು ವಡೆ ಥರ ಫುಲ್ ಡೀಪ್ ಫ್ರೈಡು. ಚೆನ್ನಾಗಿದೆ. ಫುಲ್ ಜೀರಾ ಇದೆ ಇದರಲ್ಲಿ. ಎಲ್ಲ ಜಾಮೂನ್ ಮರಿ ಜೀರಾ ಹುರಿದು. ಲಾಟ್ ಆಫ್ ಶುಗರ್ ಸಿರಪ್ ಹ್ಯಾಸ್ ಬಿನ್ ಸೋಕ್ಡ್ ಇನ್ ಟು ದಿಸ್ ಕಾಜಾ. You can see this. I think this is bitter gourd. Bitter gourd is deep fried in some of the deep fried. This is lady's finger. Okra deep fried in oil with some peanuts. No. Yeah, with some peanuts. Cashew also is there. வெண்டைக்காய் வந்துட்டு ஃபுல்லு மாவில் தூச்சி நல்லா வறுத்து எடுத்துருக்காங்க. முந்திரி, கடலக்காயெல்லாம் போட்டிருக்காங்க. ಬೆಂಡೆಕಾಯಿ ಫ್ರೈ ಅದು. ಆಲೂಗಡ್ಡೆ ಪಲ್ಯ ಚೆನ್ನಾಗಿದೆ. ಬದನೆಕಾಯಿ ಚೆನ್ನಾಗಿದೆ. ಕುರ್ಮ ಎಲ್ಲ ಚೆನ್ನಾಗಿದೆ ಊಟ. ಸೋಯಾ ಬಾಲ್ಸ್ ಟ್ರೈ ಮಾಡಿ. ಸೋಯಾ ಎಲ್ಲ ಇದು ಏನು ಪೀಸಾಗಿ ಬಿಡ್ತು. ಸೋಯಾನೇ இது ಒಂದು கறி, சோயா பால் கறி இது. ஸோ எல்லாம் ட்ரை பண்ணியாச்சு. சரி, நான் சாப்பிட்டுட்டு அடுத்த எதாவது எடுத்து வச்சுருந்தாங்களா பார்க்குறேன். தହି வடை ட்ரை பண்ணுறேன். தହି வடை இஸ் ரியலி நைஸ்.
ಸ್ವೀಟ್ ಕರ್ಡ್, ರೈಟ್ ಅಮೌಂಟ್ ಆಫ್ ಫ್ಲೇವರಿಂಗ್ ಆಲ್ಸೋ. ಕೊತ್ತಂಬರಿ ತುಂಬ ಚೆನ್ನಾಗಿದೆ. ಕೊತ್ತಂಬರಿ ಮತ್ತು ಕರ್ಬೇವಿನ ಸೊಪ್ಪೆಲ್ಲ ಹಾಕಿದಿರೋದು. ಮೊಸರು ವಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. I would say this is the highlight. The sweet curd with the vada and with the curry leaves and coriander seasonings. நல்லா கொத்தமல்லி கருவேப்பிலெல்லாம் போட்டு ரொம்ப நல்லா பண்ணியிருக்காங்க. ரொம்ப நிறையவும் போட்டுல கடுகு அதெல்லாம் கரெக்டாக போட்டிருக்காங்க. நல்லா இருக்குது. This is the highlight, I would say, among all this. This is also nice. And sweet, of course, I am trying for the first time. ಪುಳಿಯೋಗರೆನೂ ಸಕ್ಕತ್ತಾಗಿದೆ. ಫುಲ್ ಡಿಫ್ರೆಂಟ್. ನಾನು ನಮ್ಮ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಲ್ಲ, ಫುಲ್ ಡಿಫ್ರೆಂಟಾಗಿರುತ್ತೆ. ಅದೂ ಚೆನ್ನಾಗಿರುತ್ತೆ, ಕೊಬ್ಬರಿ ಎಲ್ಲ ಹಾಕಿರೋದು. ಇದೂ ಸಕ್ಕತ್ತಾಗಿದೆ. ಪರವಾಗಿಲ್ಲ. ಮೊಸರು ವಡೆ ಜೊತೆಗೆ ಪುಳಿಯೋಗರೆನೂ ತುಂಬ ಚೆನ್ನಾಗಿದೆ. ಪುಳಿಯೋಗರೆ ಟ್ಯಾಮರಿನ್ ರೈಸ್, ದಟ್ಸ್ ಆಲ್ಸೋ ರಿಯಲಿ ಗುಡ್. ಇಟ್ಸ್ ಅ ಡಿಫ್ರೆಂಟ್ ಒನ್ ಫ್ರಮ್ ವಾಟ್ ಐ ಹ್ಯಾಡ್ ಟಿಲ್ ನೌ. ಇದು ಒಂದು ಗೊಜ್ಜಿಟ್ಟಿದ್ದಾರೆ, ದೋಸೆಕಾಯಿ ಅನಿಸುತ್ತೆ. ದಿಸ್ ಆಲ್ಸೋ ಟೈಪ್ ಆಫ್ ಕುಕುಂಬರ್ ವಿಚ್ ಇಸ್ ಬಿನ್ ಮೇಡ್ ಇನ್ ಟು ಎಗ್ ಕರಿ. Second serving of puliyogara is really good, and also pulav also. One puri. They added cashews in many of the dishes, even in the paneer. This one with sweet corn, they added cashew. Okay. Okay. And powder. Curry powder. Okay. Okay. I don't mix it usually, so I kept it in the side. Yeah. Ghee. Okay. This is the second type of pickle. And the mango pickle is good. Okay. Two types of mango pickles. This chili powder, it's called gun powder also. I usually don't have it, but just for tasting I'll just have it. Yeah, nice. ನಾನು ಯೂಶ್ವಲಾಗಿ ತಿನ್ನೋದಿಲ್ಲ ಇದು, ಸುಮ್ಮನೆ ಟೇಸ್ಟ್ ಮಾಡೋದಕ್ಕಂತ ತಗೊಂಡೆ. ಚೆನ್ನಾಗಿದೆ. ಕರಿ ಪೌಡರ್ ಟ್ರೈ ಪಡೋಣ. ಕರಿವೇಪಿಲೆ ಪೌಡರ್ ಇದು, ಕರಿ ಲೀಫ್ ಪೌಡರ್, ಕರ್ಬೇವಿನ ಸೊಪ್ಪಲ್ಲಿ ಪೌಡರ್ ಮಾಡಿದ್ದಾರೆ. ನೋಡೋಣ. ಚೆನ್ನಾಗಿದೆ. ನಾನು ತಿನ್ನೋದಿಲ್ಲ, ಬಟ್ ಚೆನ್ನಾಗೇ ಮಾಡಿದ್ದಾರೆ. ಪುಳುಸು ಮಜ್ಜಿಗೆ ಪುಳುಸು ಇನ್ನು ಕೊಂಚ ಮೋರ್ ಕೊಳಂಬು, ಮಜ್ಜಿಗೆ ಹುಳಿ. ದಿಸ್ ಈಸ್ ಟೈಪ್ ಆಫ್ dish made from yogurt, seasoned with tomato, coriander leaves, onions. Everything is raw, nothing is sauteed or anything. Mixed along with the turmeric powder. Majjiga pulusu it is called. Let me try. Yeah, it's really nice. This is one of my favorites of Andhra meals, Majjiga pulusu, and really nicely made. It's a very light dish. They added peanuts also in many dishes. Even in this potato also they added peanut. Creamy texture. ಸಖತ್ತಾಗಿದೆ ಇದು ಮಜ್ಜಿಗೆ ಹುಳಿ. ಕರೆಕ್ಟಾಗಿ ನೋಡಿದ್ರೆ ಮಜ್ಜಿಗೆ ಹುಳಿ ಇಲ್ಲ, ಸ್ವಲ್ಪ ಡಿಫ್ರೆಂಟು ನಮ್ಮ ಕರ್ನಾಟಕದಲ್ಲಿ ಸಿಗೋ ಮಜ್ಜಿಗೆ ಹುಳಿಗಿಂತ. ಅದೇ ಸುಮ್ಮನೆ ನಾನು ಮಜ್ಜಿಗೆ ಇಲ್ಲಿ ಮಾಡಿರೋದಲ್ಲ, ಸೊ ಅದಕ್ಕೆ ಆ ಥರ ಹೇಳಿದೆ. Try this pappu. This dal with greens. This is called pappu. Yes, it's good. Taken majjiga pulse again. It's really good. The turmeric taste is prevalent here. Arshina taste sakkadaಗಿದೆ. ரொம்ப நல்லா இருக்குது தயிர் குழம்பு. ಏನು ಸಾಂಬಾರು ಇದು? ಸಾಂಬಾರು. ವೆಜಿಟೇಬಲ್ ಏನು? ವೆಜಿಟೇಬಲ್? ಓ, ನುಗ್ಗೆಕಾಯ. ಡ್ರಮ್ ಸ್ಟಿಕ್ ಸಾಂಬಾರು.
முருங்கைக்காய் சாம்பார், முருங்கைக்காய் வெண்டைக்காவும் போட்டிருக்காங்க. காய் எதுவும் கிடைக்கல, ஒரு முருங்கைக்காய் கிடைச்சிச்சு. திஸ் இட் செல்ஃப் இஸ் வெரி ஃபுல். எல்லாம் கொஞ்சம் கொஞ்சம் தான் ಸಾಪ್ಟೆ, ಆನಾலும் ಇவ்வளೋ ಐಟಮ್ ಇರೋದ್ರಲ್ಲ ವೈರು ತುಂಬಿಡ್ತು, ಹೊಟ್ಟೆ ತುಂಬಿಡ್ತು. ಎಲ್ಲ ಸ್ವಲ್ಪನೇ ತಿಂದೆ, ಅಷ್ಟೊಂದಿಂದ ಜಾಸ್ತಿ ತಿನ್ಬೇಕು ಅನ್ಸಿದ್ರೇನು ಅಷ್ಟೊಂದು ಐಟಮ್ ಇರೋದ್ರಿಂದ ಹೊಟ್ಟೆ ತುಂಬಿಡ್ತು. ರಸಮ್ ಇವಾಗ ரசம் ಚೆನ್ನಾಗಿದೆ. ಟೊಮೆಟೊ ರಸಮ್ಮು ಸಕ್ಕತ್ತಾಗಿದೆ. ரசம் ரொம்ப நல்லா இருக்கு. கோஸ்லாந்திராலெல்லாம் நான் சாப்பிட்ருக்கேன், அந்த மாதிரி ரொம்ப நல்லா இருக்கு. I eaten this type of rasam in Amalapuram also, Godavari district, so nice it is. Tomato rasam. லாஸ்ட் ஐட்டம் இஸ் கர்ட், கடைசியில் தயிர். ஸோ நல்லா இருந்துச்சு ಸಾಪಾಡು, ಟೇಸ್ಟೆಲ್ಲ. ಕೊನೆಗೆ ಮೊಸರು. ಇದು ಸ್ವೀಟ್ ಬಂದುಬಿಟ್ಟು ಲಿಮಿಟೆಡ್ ಅಂತೆ, ಇವಾಗ ನಂಗೆ ಹೇಳ್ತಾ ಇದ್ದಾರೆ. ಅದು ಸಕ್ಕರೆ ಪೊಂಗಲ್ ಥರ ಇತ್ತಲ್ಲ, ಅದು ಕೊಡ್ತಾರಂತೆ. ಇನ್ನೊಂದು ರೌಂಡ್ ಸ್ವೀಟ್ 2 ಕೊಟ್ಟರಲ್ವ, ಅದು ಲಿಮಿಟೆಡ್ ಅಂತೆ. ದ ಸ್ವೀಟ್ ಈಸ್ ಲಿಮಿಟೆಡ್. ದಿ ಒನ್ ಲೈಕ್ ಸ್ವೀಟ್ ಪೊಂಗಲ್ ದಟ್ ವಾಸ್ ಅನ್ಲಿಮಿಟೆಡ್. ದ ಅದರ್ 2 things they give, right, that is had kept here. those two are limited. அந்த 2 ஸ்வீட் வச்சுருந்தேன் பூனை வச்ச மாதிரி, அது வந்து லிமிட்டெடு. சக்கரை பொங்கல் மாதிரி இருக்கிறது அல்ல, அது எவ்வளோ வேணுமோ கொடுக்குறாங்களோ அது. ஸோ அது இப்போ தான் சொன்னாங்க. I am buying one meals for home also. My parents can't travel, so for them this Butta Bhojanam 400 rupees I am buying one. Butta Bhojanam, they give food in the basket and boxes and all for the curries, for parcel. I finished my lunch and also I bought a lunch for my parents also. So now I'm outside, I'll give my conclusion. Yes, as soon as you see the cost, everyone will comment and everyone will think 250 rupees is very high cost. I agree with you, but this is not like a daily lunch, once in a while indulgence, right? So yeah, for me it was good enough, because always I wanted to go to Kakinada to have when I went to Kakinada I wanted to have food at that hotel. So now it is in Bangalore, I came and I had, and I am satisfied with that. ಊಟ ರೇಟ್ ನೋಡಿದ್ರೆ ನಿಮಗೆಲ್ಲ ಜಾಸ್ತಿ ಅನಿಸುತ್ತೆ, ಕರೆಕ್ಟೇ, 250 ರೂಪಾಯಿ ಜಾಸ್ತಿನೇ. ಆದರೆ ದಿನ ಏನು ಊಟ ಮಾಡಲ್ವಲ್ಲ, ಇದು ಯಾವತ್ತೋ ಒಂದು ದಿನವೇ ಊಟ ಮಾಡೋದಿಲ್ಲ. ಸೊ ನಿಮ್ಮಿಷ್ಟ, ಅದು ನನ್ನ ಅನಿಸಿಕೆ ನಾನು ಹೇಳಿದೆ. ನನಗೆ ಏನೋ ಯಾವತ್ತೋ ಒಂದು ದಿನವೇ ಈ ಕಡೆ ಬಂದಿರೋದು. ಸೊ ಇದು 250 ರೂಪಾಯಿ ಪರವಾಗಿಲ್ಲ அனுப்பிச்சுட்டு. 250 ரூபாய் நிறைய தான், எல்லோரும் அதான் சொல்லுவீங்க, எனக்கும் அதான் தோணுது. ஆனால் என்றைக்கோ ஒரு நாள் தானே சாப்பிட்றது, சரி. அப்புறமா ஒன் மோர் திங் ஐ வாண்டட் டு ஜஸ்ட் ஹைலைட், திஸ் இஸ் introductory price they told. So I don't know what will be the later on, but this is introductory price, that's what they told. And one thing was the food was good. The list, the 30 items, it didn't count. I lost count of it in the middle of the lunch. They don't have any laminated menu at the first floor. First floor is where dining is located. At the ground floor only they kept that laminated menu and all. 2 items I saw was missing when I came downstairs. When I checked, it's called Chala Mirchi, last item, and also buttermilk. Buttermilk also they didn't give. So we don't have any way to cross check the items that was given and items that is displayed on the menu in the ground stairs. Anyway, thanks for watching, guys. Hope you liked it. Mine is not a food review, I'm more of a travel vlogger, just like a food tip. If you liked it, please do check out my unlimited meal 70 rupees one video I had taken in Andhra Pradesh. I posted that in many languages also, similar to this one. Also Kanakpura is very special hotel where they make very good masala dosa. That also I posted in multi languages. Please do check it out, and thanks for watching.